ನಿಮಗೆ ದೇವರ ಕಥೆಯಲ್ಲಿ ಕಾನ್ಸಂಟ್ರೇಷನ್ ಬರಲಿಲ್ಲ, ಪುರಾಣಕ್ಕೆ ಕೂತಾಗ ಮೈಂಡ್ ಡೈವರ್ಟ್ ಆಗ್ತಾ ಇದೆ ಅಂತಾದರೆ ತಿಳ್ಕೊಳ್ಳಿ, ನೀವು ಮಾಡಬೇಕಾದ ಕರ್ಮ ಸರಿಯಾಗಿ ಮಾಡಲಿಲ್ಲ, ಎಲ್ಲಿಯೋ ಮಿಸ್ಟೇಕ್ ಇದೆ. ನೋಡಿ, ನೀವು ಮಾಡುವ ಪೂಜೆ, ದಾನ, ಸ್ನಾನ ಯಾವುದಕ್ಕೂ ದೇವರು ರೆಸ್ಪಾಂಡ್ ಮಾಡಲ್ಲ. ಎಷ್ಟೇ ಕಾಸ್ಟ್ಲಿ ಟೈಮಲ್ಲಿ ಎಷ್ಟೇ ಹೂ ತಂದು ದೇವರಿಗೆ ಅಲಂಕಾರ ಮಾಡಿದರೂ ಅವತ್ತು ನೈಟೇ ನಿಮಗೆ ಸ್ವಪ್ನದಲ್ಲಿ ಬಂದು ಎಷ್ಟು ಹೂ ಹಾಕ್ಬಿಟ್ಟು ಪೂಜೆ ಮಾಡಿ ಅಂತಾನ ಅನ್ನೋದೇ ಇಲ್ಲ. ನೀವು ಯಾವ ಆಚಾರಿಗೆ ಏನೇ ದಾನ ಕೊಟ್ಟರು ರಾತ್ರಿ ಬಂದಂಗೆ ತಲುಪ್ತಪ್ಪ ಏನು ಯೋಚನೆ ಅಂತಾನ ಅನ್ನಲ್ಲ. ನೀವು ಏನು ಮಾಡಿದ್ರು ಅವನಂತೂ ಬರಲ್ಲ. ಅದಕ್ಕೆ ಆಚಾರ ನಾನು ಏನೂ ಮಾಡಲ್ಲ ಅನ್ಬೇಡಿ. ನೀವು ಮಾಡಿದ ಕರ್ಮ ದೇವರಿಗೆ ತಲುಪಿದ್ರೆ ನಿಮಗೆ ಗೊತ್ತಾಗೋದು ಹೇಗಂದರೆ, ದೇವರ ಕಥೆ ಗೊತ್ತಾಗ ಕಾಲವನ್ನು ಮರೆತು ನಿಮ್ಮ ಮನಸ್ಸು ಕಥೆಯಲ್ಲಿ ಇನ್ವಾಲ್ವ್ ಆಗಿದ್ದರೆ ತಿಳ್ಕೊಳ್ಳಿ, ನಿಮ್ಮ ಪೂಜೆ, ನಿಮ್ಮ ತುಳಸಿ, ನಿಮ್ಮ ಹೂವು, ನಿಮ್ಮ ಗಂಧ ದೇವರ ಪಾದಕ್ಕೆ ಮುಟ್ಟಿದೆ ಅಂತ ಅರ್ಥ. ದೇವರ ಪಾದಕ್ಕೆ ಮುಟ್ಟಿದ್ರೆ ಮಾತ್ರ ನೀವು ಮಾಡಿದ ಕರ್ಮ ಭಗವಂತನಿಗೆ ತಲುಪಿದರೆ ಮಾತ್ರ ಭಗವಂತನ ಕಥೆಯಲ್ಲಿ ಇಂಟ್ರೆಸ್ಟ್ ಬರುತ್ತೆ.